ಎಲ್ಲರಿಗೂ ನಮಸ್ಕಾರ. ವಿವಿಧ ಅಂಗನವಾಡಿ ಸಂಘಟನೆಗಳ ತೀವ್ರ ವಿರೋಧದ ಮಧ್ಯೆಯೂ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ LKG, UKG ತರಗತಿಗಳನ್ನ ಆರಂಭಿಸಲು ಆದೇಶವನ್ನ ಹೊರಡಿಸಿದೆ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಆಯ್ದ 1008 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಪೂರ್ವ ಪ್ರಾಥಮಿಕ ಅಂದ್ರೆ LKG, UKG ತರಗತಿಗಳ ಆರಂಭಕ್ಕೆ 2024 ಜೂನ್ 11ರಂದು ಸರ್ಕಾರ ಮತ್ತೆ ಆದೇಶವನ್ನ ಹೊರಡಿಸಿದೆ. ಅಂಗನವಾಡಿ ಸಂಘಟನೆಗಳ ಪ್ರತಿಭಟನೆಗೆ ಮಣಿದಿದ್ದ ಸರ್ಕಾರ 2024 ಮೇ 13ರಂದು ಹೊರಡಿಸಿದ್ದ ಆದೇಶವನ್ನು 2024 ಜೂನ್ 3ರಂದು ತಾತ್ಕಾಲಿಕವಾಗಿ ತಡೆ ಹಿಡಿದಿತ್ತು. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ LKG, UKG ಆರಂಭಕ್ಕೆ ಸರ್ಕಾರ ಮತ್ತೆ ಹೊರಡಿಸಿದ ಆದೇಶದ ವಿರುದ್ಧ ಇದೀಗ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿ AITUCಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಸರ್ಕಾರ ಈ ನಿರ್ಧಾರವನ್ನು ವಾಪಸ್ ಪಡೆಯಲೇಬೇಕು ಎಂಬುದು ಅವರ ಒಕ್ಕೊರಲ ಆಗ್ರಹವಾಗಿದೆ. ಈಗ ಏನು KKRDB ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ ಮಾಡಿರುವಂತಹ ಈ LKG, UKGಗಳನ್ನ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡೋದನ್ನ ನಿಲ್ಲಿಸ್ಬೇಕು ಅಂತೇಳಿ, ರದ್ದು ಮಾಡಬೇಕು ಅಂತೇಳಿ ಈ ದಿನದ ಹೋರಾಟ ಅಷ್ಟೇ. ಒಂದೇ ಬೇಡಿಕೆ ನಮಗೆ, LKG, UKGಗೆ ಅಂಗನವಾಡಿ ಕಾರ್ಯಕರ್ತನೇ ನೇಮಕ ಮಾಡಬೇಕು ಅಂತೇಳಿ. ಪ್ರಾಥಮಿಕ ಶಾಲೆಯಲ್ಲಿ ಏನು ಪ್ರಾರಂಭ ಮಾಡ್ತಿರೋ ಅಂತ LKG, UKGನ ಕೈ ಬಿಡಬೇಕು, ರದ್ದು ಮಾಡಬೇಕು ಅಂತೇಳಿ ನಮ್ಮ ಈ ದಿನದ ಹೋರಾಟದ ಒಂದು ಬೇಡಿಕೆ ಅಷ್ಟೇ. ಸರ್ಕಾರ ನಮ್ಮನ್ನ ಮಹಿಳೆಯರ ಪರ ಅಂತ ಹೇಳ್ತಿರುವಂತ ಸರ್ಕಾರ ಈಗ ಮಹಿಳೆಯರನ್ನೇ ಬೀದು ಪಾಲು ಮಾಡ್ತಾ ಇದೆ, ಎಲ್ಲರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಮಾಂತರಗಳಲ್ಲಿ ಏನು ಪ್ರಾಥಮಿಕ ಶಾಲೆಗಳು ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಅಲ್ಲಿ ಹೋಗ್ತಾರೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ರೆ ಮಕ್ಕಳು ಈಗ ಅಂಗನವಾಡಿಗಳಲ್ಲಿ ಮಕ್ಕಳು ಬರ್ದಂಗಾದ್ರೆ ಅಂಗನವಾಡಿ ಮುಚ್ಚಬೇಕು, ಆ ಒಂದು ಪರಿಸ್ಥಿತಿ ಇಲ್ಲಿ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಹಾಗಾಗಿ ಇಲ್ಲಿ ಕರ್ನಾಟಕದ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 7 ಜಿಲ್ಲೆಗಳಲ್ಲಿ ಮಾಡಿರುವಂತಹ ಈ ಒಂದು ಸ್ಕೀಮ್ SDMC ಅವರು ರದ್ದಾಗಬೇಕು ಅಂತೇಳಿ ಅದು ಒಂದು ನಮ್ದು ಬೇಡಿಕೆ ಇದೆ. ಇವೆಲ್ಲನೂ ಹೋಲ್ಸೇಲ್ ಆಗಿ ನಾವು ಹೋರಾಟ ಮಾಡ್ತಿರೋದೇ ಒಂದು LKG, UKG ಪ್ರಾರಂಭ ಮಾಡೋದನ್ನ ರದ್ದು ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅನಿರ್ದಿಷ್ಟ ಮುಷ್ಕರ ಹೋರಾಟಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಈ ದಿನದ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಯ್ತು ಅಂದ್ರೆ 24ವರೆಗೂ ಇಲ್ಲಿ ಅನಿರ್ದಿಷ್ಟ ಹೋರಾಟನ ಹಮ್ಮಿಕೊಂಡಿರ್ತೀವಿ. ಅಂದ್ರೆ ನಾವು 24 ಅಂತಂದ್ರೆ 4 ಗುಲ್ಬರ್ಗ ಹೋಗ್ಬೇಕಾಗುತ್ತೆ. ಹಾಗಾಗಿ 23ವರೆಗೂ ಹೋರಾಟ ಇರುತ್ತೆ. ಪ್ರತಿದಿನನೂ ಇಲ್ಲಿ ಈ ತರನೇ ಕೂತ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಶಿಸ್ತ ಪಾಲನೆ ಮಾಡ್ಬೇಕು, ಹಾಗೆ ಸಮಯ ಪಾಲನೆ ಸಹ ಇರ್ಬೇಕು ಅಂತೇಳಿ ಇವತ್ತೇನು ಕಲ್ಯಾಣ ಕರ್ನಾಟಕದ ಮುಖಾಂತರ ತೆಗಿತಕ್ಕಂತ 1008 ಶಿಕ್ಷಣ ಕೇಂದ್ರಗಳೇನು ತೆಗಿತಾ ಇದ್ದೀರಿ, ಅದನ್ನ ತೆಗೆದು ಈ ಕಲ್ಯಾಣ ಕರ್ನಾಟಕದ ಹಣವನ್ನ ಏನ್ ಫಂಡ್ ಇದೆ ಅದನ್ನ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆಗೆ ಕೊಡಬೇಕು. ಅಲ್ಲಿ ಆ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನ ಕೊಡಿ ಸ್ವಾಮಿ, ಅವರಿಗೆ ಸಮವಸ್ತ್ರವನ್ನ ಕೊಡಿ, ಮತ್ತೆ ಅವರಿಗೆ ಪಠ್ಯ ಪುಸ್ತಕವನ್ನ ಕೊಡಿ, ಅಂಗನವಾಡಿ ಕೊಠಡ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಒಂದು ಬೆಂಚು, ಡೆಸ್ಕ್, ಇವೆಲ್ಲ ಪೀಠೋಪಕರಣಗಳನ್ನ ಕೊಡಿ, ಆಟೋಪಕರಣಗಳನ್ನ ಕೊಡಿ. ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು, ಇವತ್ತೇನು LKG ಮಕ್ಕಳಿಗೆ ನಾವು ಅಕ್ಷರಗಳ ಅಭ್ಯಾಸ ಮಾಡ್ಬೇಕು, ABCD ಅಭ್ಯಾಸ ಮಾಡ್ಬೇಕು, ಮಮ್ಮಿ ಡ್ಯಾಡಿ ಹೇಳ್ಕೊಡ್ಬೇಕು, ಪ್ರಾಣಿಗಳ ಹೆಸರುಗಳು, ಪಕ್ಷಿಗಳ ಹೆಸರುಗಳನ್ನ ಇಂಗ್ಲಿಷ್ ನಲ್ಲಿ ಹೇಳ್ಕೊಡ್ಬೇಕು. ಇದು ಇರ್ತಕ್ಕಂಥದ್ದು. ಅವ್ರಿಗೆ ಇರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಿಸ್ಬೇಕು, ಹೋಮ್ವರ್ಕ್ ಕೊಟ್ಟು ಬರೆಸ್ಬೇಕು.
ಅನ್ನೋದು LKG UKG ಕಾನ್ಸೆಪ್ಟು. ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ನಾನು ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಈ ಎಲ್ಲಾ ಚಟುವಟಿಕೆಗಳನ್ನ ಮಾಡತಕ್ಕಂಥ ಸಾಮರ್ಥ್ಯ ನಮ್ಮ ಕಾರ್ಯಕರ್ತರಿಗೆ ಇದೆ. ಈ ಸರ್ಕಾರ ಇದನ್ನ ಮರೆತು ಏನ್ ಮಾಡ್ತಾ ಇದೆ, ಇವತ್ತು ನಮ್ಮನ್ನು ಹೊರೆ ಹೊಟ್ಟೆಗೆ ಬೀಳಿಸಿ ನಮ್ಮ ICDS ಯೋಜನೆಯ ಅಂಗನವಾಡಿ ಕೇಂದ್ರಗಳನ್ನ ನಿಷ್ಕ್ರಿಯ ಮಾಡತಕ್ಕಂಥ ಚಿಂತನೆಯಲ್ಲಿ ಹಂತ ಹಂತವಾಗಿ ಕೇಂದ್ರಗಳನ್ನ ಮುಚ್ಚಿಸೋದಕ್ಕೆ, ಖಾಸಗೀಕರಣ ಮಾಡ್ಲಿಕ್ಕೆ ಹುನ್ನಾರ ಮಾಡ್ತಾ ಇರೋದು ಸರಿಯಾದಲ್ಲ. ಈ ಜನತೆ ರಾಜ್ಯ ಸರ್ಕಾರವನ್ನ, ಈ ಸರ್ಕಾರವನ್ನ ತರಲಿಕ್ಕೆ ಉತ್ತಮ ಸರ್ಕಾರ, ನಮ್ಮ ಬಡವರ ಸರ್ಕಾರ ಅಂತ ಹೇಳಿ ತಮ್ಮನ್ನೇನ್ ತಗೊಂಡು ಬಂದಿದ್ದಾರೆ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲೂ ಚರ್ಚೆಗಳಿಲ್ಲ. ಒಂದು ಕರೆದು ಘಟನಾಕಾರನ ಚರ್ಚೆ ಮಾಡ್ತಾ ಇಲ್ಲ ಸಮಸ್ಯೆಗಳ ಬಗ್ಗೆ. ಈ ಎಲ್ಲಾ ಸಮಸ್ಯೆಗಳು ಎಷ್ಟೇ ಪತ್ರ ಕೊಟ್ಟರು ಪತ್ರಕ್ಕೆ ಉತ್ತರ ಇಲ್ಲ. ಅದರಿಂದ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಒಂದೇ, ಜನಪರ ಸರ್ಕಾರ ಅಂತ ತಮ್ಮನ್ನು ಏನು ಇಲ್ಲ ಬಹುಮತದಿಂದ ತಂದಿದ್ದಾರೆ. ಈ ಕಾರ್ಮಿಕ ವರ್ಗ, ಈ ಮಹಿಳಾ ವರ್ಗ, ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ವರ್ಗದವರೆಗೂ ಕೂಡ ನೀವು ಸ್ಪಂದಿಸಬೇಕು. ಸರ್ಕಾರ, ಮುಖ್ಯಮಂತ್ರಿಗಳು ಈ ಮೀಟಿಂಗ್ ಅನ್ನ ತುರ್ತಾಗಿ ಮಾಡಿ ಇಲ್ಲಿ ನಮ್ಮ ಮಕ್ಕಳ ವಯಸ್ಸೇನು, ಶಿಕ್ಷಣ LKG UKG ಹೋಗ್ತಕ್ಕಂತ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳಕ್ಕಿರ್ತಕ್ಕಂಥ ವ್ಯವಸ್ಥೆ ಏನು ಅನ್ನೋದನ್ನ ಚರ್ಚೆ ಮುಖಾಂತರ ತಗೊಂಡು ಬಂದು ಈ ಗೊಂದಲವನ್ನ ಪರಿಹಾರ ಮಾಡಿ ಸರ್ಕಾರ ಆದೇಶ ಹೊರಡಿಸಬೇಕು. ಅಲ್ಲಿವರೆಗೂ ಕೂಡ ECC ಕೇಂದ್ರಗಳನ್ನ ತೆಗಿಬಾರ್ದು. ತೆಗೆದೇ ಹೋದ್ರೆ ನಾವು ನಿರಂತರ ಹೋರಾಟಕ್ಕೆ, ನಾವು ಉಪವಾಸ ಸತ್ಯಾಗ್ರಹ ಮಾಡುವಂತ ನಿಟ್ಟಿಗೋಗಿ ಇವತ್ತು ನಾವು ಈ ಹಕ್ಕನ್ನ ಪಡೀಲಿಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಕಲಬುರಗಿಯಲ್ಲಿ 24ನೇ ತಾರೀಕು ಕಲಬುರಗಿ ಚಲೋ ಹಾಕೊಂಡಿದ್ದೇವೆ. ಅದರ ಒಳಗಡೆ ನೀವು ಸರ್ಕಾರ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾನೆ ಇದ್ದೇವೆ. ನೀವು ಹೋರಾಟ ಮಾಡ್ತಾ ಇರಿ, ನಾವು ಮಾಡಿದ್ದೇ ಮಾಡ್ತೀವಿ ಅಂತ ನಿಲುವನ್ನ ತಾಳಿದ್ದೇ ಆದ್ರೆ ಇದಕ್ಕೆ ನಾವು ಉಗ್ರವಾದ ಹೋರಾಟಕ್ಕೆ ಕ್ರಮ ನಡೆಸಬೇಕಾಗತ್ತೆ ಅಂತ ಹೇಳಿ ಇವತ್ತು ನಡೆದಿರ್ತಕ್ಕಂಥ ಜಿಲ್ಲಾ ಮಟ್ಟದ ಹೋರಾಟಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಮನವಿ ಮಾಡ್ತೇನೆ.